ನಾನು ನನಗಿರ್ತಕ್ಕಂಥ ಮಾಹಿತಿ ನಾನು ಬರೀ ಸಂಡೂರು ತಾಲೂಕಿನಲ್ಲಿ ನಾನು ಜಾಸ್ತಿ ಅಲ್ಲೇ ಆಗಿದೆ. ಸೊ ಸಂಡೂರದು ನಮಗೆ ಅದೇ ರೀತಿಯಾಗಿ ಶಿಗ್ಗಾಂವ್ ಆಗಿರ್ಬೋದು, ಚನ್ನಪಟ್ಟಣ ಆಗಿರ್ಬೋದು, 3 ತಾಲೂಕುಗಳಲ್ಲಿ ಕಾಂಗ್ರೆಸ್ ಗೆಲ್ತಕ್ಕಂಥ ಸಾಧ್ಯತೆ ಮೇಲ್ನೋಟದಲ್ಲಿ ಕಾಣ್ತಾ ಇದೆ. ನಂಬಿಕೆನೂ ಇದೆ. ನಮ್ಮ ಪಕ್ಷದ ಕಾರ್ಯಕ್ರಮಗಳನ್ನ ನೋಡಿ ಜನ ನಮಗೆ ಆಶೀರ್ವಾದ ಮಾಡ್ತಾರೆ ಅಂತ ಸಂಪೂರ್ಣ ನಂಬಿಕೆ ಇದೆ. ಈ ಚುನಾವಣೆಯಲ್ಲಿ ಸಾಕಷ್ಟು ವೈಯಕ್ತಿಕ ಆರೋಪ ವಿಶೇಷವಾಗಿ ಅದು ಚನ್ನಪಟ್ಟಣದಲ್ಲಿ ಕೆಲವೊಂದು ಕಡೆ ಡ್ಯಾಮೇಜ್ ಆಗ್ತಿದೆ ಜಮೀರಿನ ಸ್ಟೇಟ್ಮೆಂಟ್ ಅಂತ ಸ್ವತಃ ಯಡಿಯೂರಪ್ಪ. ಅದ್ರ ಬಗ್ಗೆ ನಮ್ಮ ಸಹಮತ ಇಲ್ಲ. ಬಟ್ ಅವ್ರ ವೈಯಕ್ತಿಕ ಅಭಿಪ್ರಾಯ ನೀವು ಅವ್ರನ್ನೇ ಕೇಳಬೇಕು. ಬಂದು ತಪ್ಪು ಮಾಡಿದೆ ಈಗೆಲ್ಲ ಹೇಳಿಕೆ ಯಾರು ಹೇಳಿದ್ದು? ಯೋಗೇಶ್ ಅವರು ಹತಾಶದಿಂದ ಈ ರೀತಿ ಮಾತಾಡ್ತಾ ಇದ್ದಾರೆ. ಅಲ್ಲಿಗೆ ಚುನಾವಣೆ ಮುಗಿದ ಮೇಲೆ ಈ ರೀತಿ ಮಾತಾಡೋದು ಸರಿನಾ? ಅವ್ರನ್ನೇ ಕೇಳಬೇಕೀಗ. ಅದನ್ನ ಅವರು ಸರಿಯೋ ತಪ್ಪನ್ನು ನಾವು ಹೆಂಗೆ ಹೇಳೋಕ್ಕಾಗುತ್ತೆ? ಗೊತ್ತಿಲ್ಲ, ನನ್ನ ಮಾಹಿತಿಯಲ್ಲಿ. ಈ ಮತ್ತೆ ರಾಜ್ಯದಲ್ಲಿ ವಿಚಾರ ಬರ್ತಾ ಇದೆ. ಅಧಿವೇಶನ ಆಗೋದಕ್ಕಿಂತ ಮುಂಚೆ ಹೊಸ ಸಿಎಂ ಆಗ್ತಾ ಇದ್ದಾರೆ ಅಂತ ಒಂದು ಯಾರು ಹೇಳ್ತಾರೆ ಸರ್? ಆಪರೇಷನ್ ಕಮಲದ ಬಗ್ಗೆ ಚರ್ಚೆ ಮಾಡಲಿಕ್ಕೆ 50 ಕೋಟಿ ರೂಪಾಯಿ ಏನು ಹೇಳ್ತೀರಿ ಸರ್? ಆಪರೇಷನ್ ಕಮಲ ಇನ್ನೂ ಸಕ್ರಿಯ ಜೀವಂತ ಅದನ್ನ ಹೆಂಗೆ? ಅಲ್ಲ, ಇದೇ ಅಲ್ಲ, ಮೊನ್ನೆ ತಾನೇ ಮುಖ್ಯಮಂತ್ರಿ ಹೇಳಿದಾರಲ್ಲ, ಇದು ಸರ್ಕಾರ ಇಲ್ಲಿ ಮೇಲೆ ಕೇಂದ್ರದಲ್ಲಿ BJP ಸರ್ಕಾರ ಇಲ್ಲಿವರೆಗೆ ಇರ್ತದೆ. ಈ ಥರದ ಪ್ರಯತ್ನ ಯಾವಾಗಲೂ ಮಾಡ್ತಾನೆ ಇರ್ತಾರೆ. ಅದೇನು ಹೊಸದಲ್ಲ. ಅದು ಎಷ್ಟು ಇನ್ನೂ ಎಕ್ಸಿಸ್ಟಿಂಗ್ ಅದ ಸರ್? ಇನ್ನೂ ಪ್ರಯತ್ನ ನಡೆದಲ್ಲ. ಏನು ಅವ್ರ ಪ್ರಯತ್ನ ಫಲಪ್ರದ ಆಗುತ್ತೆ ಅಲ್ಲ, ಕಳೆದ 16 ತಿಂಗಳಿಂದ ಆಗಿಲ್ಲ, ಮುಂದೇನೂ ಆಗೋದಿಲ್ಲ. ಬಟ್ ಪ್ರಯತ್ನ ಅಂತೂ ಇದೆ. ಈ ಜನ ಆರಿಸಿದ ಸರ್ಕಾರವನ್ನು ಅಸ್ಥಿರಗೊಳಿಸೋದು ಎಂಥ ರಾಜಕಾರಣ? ಏನು ಹೇಳ್ತೀರಿ? ಅದರಲ್ಲಿ ನಿಸೀಮ್ರಲ್ಲ ಅವರು. ಇಲ್ಲಿ ನಂಬರ್ಸ್ ಸ್ವಲ್ಪ ಜಾಸ್ತಿ ಇದೆ. ಸೊ ಹಂಗಾಗಿ ಭಾಳ ಸ್ವಲ್ಪ ಕಷ್ಟ ಬೀಳ್ತದೆ. ನಂಬರ್ಸ್ ಕಮ್ಮಿ ಆದರೆ ಭಾಳ ಈಸಿಯಾಗಿ ಮಾಡಿಬಿಡ್ತಾರೆ. MP ನಾಗ ಮಾಡಿದ್ರು, ಗೋವಾನಾಗ ಮಾಡಿದ್ರು, ಮಹಾರಾಷ್ಟ್ರನಲ್ಲಿ ಮಾಡಿದ್ರು. ಎಲ್ಲ ಸರ್ಕಾರಗಳು ಈ ಥರ ಮಾಡಿದ್ದಾರೆ. ಹೊಸದಲ್ಲ. DCM ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಒಬ್ಬೊಬ್ಬ ಶಾಸಕರಿಗೆ 50 ಕೋಟಿ ರೂಪಾಯಿ ಕೊಡಲಿಕ್ಕೆ BJP ಇದು ಮಾಡ್ತಾ ಇದ್ದಾರೆ. ಅದೇ ಹೇಳ್ತಾ ಇದ್ದೀವಲ್ಲ. ಸೊ ಈ ಥರದ್ದು ಹೊಸ್ದಾಗೇನಲ್ಲ. ಸೊ ಕಳೆದ 16 ತಿಂಗಳಿಂದ ಇದನ್ನೇ ಪ್ರಯತ್ನ ಮಾಡ್ತಿದ್ದಾರೆ. BDK ಬರಕಲಿಗೆ ನಾನು ಹೋಗಿ ರೆಪ್ರೆಸೆಂಟೇಷನ್ ತೊಗೊಂಡೆ. ಕಳೆದ 7-8 ಮಂತ್ಸ್ಲಿಂದ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಸುಮಾರು 16 ಬಾರಿ ಸಂಧಾನ ಪ್ರಯ ಮಾಡಿದ್ವಿ. ಏನಾಗುತ್ತೆ, ಯಾವಾಗ ಮಾಲೀಕರ ಜೊತೆಗೆ ಆಮೇಲೆ ಕಾರ್ಮಿಕರ ಜೊತೆ ಡಿಫ್ರೆನ್ಸ್ ಬಂದಂಥ ಸಂದರ್ಭದಲ್ಲಿ ಪ್ರಾವಿಷನ್ ಇದೆ ನಮ್ಮಲ್ಲಿ. ಆ್ಯಕ್ಟ್ ಬಿಟ್ಟು ನಾವು ಮೇಲೆ ಹೋಗೋಕ್ಕಾಗೋದಿಲ್ಲ. ಸೊ ಸಂಧಾನ ಮಾಡೋಕ್ಕೆ ಪ್ರಯತ್ನ ಮಾಡಿದ್ವಿ. ಅವ್ರು 41 ಜನಕ್ಕೆ ಅವ್ರು ಟ್ರಾನ್ಸ್ಫರ್ ಮಾಡಿಕೊಟ್ರು ಬೇರೆ ರಾಜ್ಯಕ್ಕೆ. ನಮ್ಮ ಕಾರ್ಮಿಕರ ಜೊತೆ ನಾವು ಸಂಧಾನ ಮಾಡಿ ಆ ಮಾಲೀಕರಿಗೆ ಕರೆಸಿ, ನಾನು ಕೂಡ ಸ್ವತಃ ಕಲ್ಗಟ್ಟಿಗೆ ಮನೇಲಿ ಕೂಡ ಕರೆಸಿ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡೆ ಅದನ್ನ ವಾಪಸ್ ತೊಗೊಳ್ಳಿ ಟ್ರಾನ್ಸ್ಫರ್ ಅಂದರೆ ಅವ್ರು ತೊಗೊಳ್ಳೋಕೆ ರೆಡಿ ಇರಲಿಲ್ಲ. ಹಂಗಾಗಿ ಕನ್ಸಲೇಷನ್ ಹೋಗುತ್ತೆ. ಅದಾದಮೇಲೆ ವಿಫಲ ಆದಮೇಲೆ ಲೇಬರ್ ಕೋರ್ಟಿಗೆ ಹೋಗುತ್ತೆ. ಈಗ ಮ್ಯಾಟರ್ ಲೇಬರ್ ಕೋರ್ಟ್ನಲ್ಲಿದೆ. ಅಲ್ಲಿ ಗುಜರಾತಿಗೆ ಟ್ರಾನ್ಸ್ಫರ್ ಮಾಡಿದಾರಲ್ಲ, ಗುಜರಾತಲ್ಲಿ ಒಂದು ಕಂಪ್ನಿ ಇಲ್ಲ ಅಂತ ಅದನ್ನ ಹೇಳಿದ್ದಾರೆ. ಬಟ್ ದಟ್ ಹ್ಯಾಸ್ ನಾವು ಇಟ್ ಮ್ಯಾಟರ್ ಹಸ್ ಗಾನ್ ಟು ಕೋರ್ಟ್. ಈಗ ಸೊ ಕೋರ್ಟ್ನಲ್ಲಿ ಎಜುಕೇಟ್ ಆಗಬೇಕು. ಸೊ ವಿ ಆರ್ ವೇಟಿಂಗ್. ಕೋರ್ಟ್ನಾಗ ಏನು ಬರುತ್ತೆ ನೋಡ್ಬೇಕು, ತೀರ್ಪು ನೋಡ್ಬೇಕು. ಸರ್, ಈಗ CM ನನ್ನ ಮುಟ್ಟಿದ ಜನ ಸುಮ್ಮನೆ ಇರಲ್ಲ ಅನ್ನೋ ಸ್ಟೇಟ್ಮೆಂಟ್ಗೆ BJP ಸಾಕಷ್ಟು ಟೀಕೆ ಮಾಡ್ತಾ ಇದ್ದಾರೆ. ಈ ರೀತಿ CMನ ಹೆಂಗೆ ಮುಟ್ಟಕ್ಕಾಗ್ತದೆ? ಹೌದು ಮುಟ್ಟಕ್ಕಾಗ್ತದೆ. ಸ್ವತಃ ಸೋಮಣ್ಣ ಆಗಲಿ ಸಾಕಷ್ಟು BJP ನಾಯಕರು ಅವ್ರ ಬಗ್ಗೆ ಟೀಕೆ ಮಾಡ್ತಾರೆ. ಏನು ಟೀಕೆ ಮಾಡ್ತಾರೆ? CM ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನನ್ನ ಮುಟ್ಟಿದ ಜನ ಸುಮ್ಮನೆ ಇರಲ್ಲ ಅಂತ ಸ್ಟೇಟ್ಮೆಂಟ್. ಅಲ್ಲ, ಅಂದರೆ ಜನ ಅವ್ರ ಪರ ಇದ್ದಾರೆ ಅಂತ ಹೇಳಿದ್ದಾರೆ. ಟೀಕೆ ಮಾಡೋಕೆ ಅವ್ರಿಗೆ ಇದೆ. ಡೆಮೋಕ್ರಸಿ ಸೆಟಪ್ನ ಟೀಕೆ ಮಾಡ್ಬೋದು, ಮಾಡಲಿ. ಅದಕ್ಕೇನು ಸಂಬಂಧ ಇಲ್ಲ. ನಮಗೆ ಹೇಳೋಕ್ಕೂ ಅಧಿಕಾರ ಇದೆ, ಹೇಳಿದ್ದೀವಿ ನಾವು. CM ಹೇಳೋಕ್ಕೆ ಅಧಿಕಾರ ಇದೆ, ಹೇಳಿದ್ದಾರೆ. ಮಾಡಿದ್ವಿ, 3-4 ಸಲ ಮೀಟಿಂಗ್ ಮಾಡಿದ್ವಿ. ಕೆಲವು ಪಾಯಿಂಟ್ ಇದ್ದಾವೆ, ಫಿನಿಶ್ ಪಾಯಿಂಟ್ ಇದೆ. ಅದನ್ನ ಅಡ್ರೆಸ್ ಮಾಡ್ತೀವಿ. ಕಳೆದ ಲಾಸ್ಟ್ 2 ವೀಕ್ಸ್ ನನಗೆ ಬರೋಕ್ಕಾಗಲಿಲ್ಲ. ಎಲೆಕ್ಷನ್ ಗಲಾಟೆಯಲ್ಲಿ ನಾನು ಅಲ್ಲಿ ಆಗಿದ್ದೆ, ಬರೋಕ್ಕಾಗಿಲ್ಲ. ಬಟ್ ಡೆಫಿನೆಟ್ಲಿ ಅದನ್ನ ಮೀಟಿಂಗ್ ಕರೆದು ಸೆಟ್ ಮಾಡ್ತೀವಿ. ಬಟ್ BJP ಅವ್ರು ಕೇಳಿ 100 ಸ್ಮಾರ್ಟ್ ಸಿಟಿ ಬಗ್ಗೆ ಮಾತನಾಡ್ತಾರೆ. ಎಲ್ಲಿದೆ ಅದನ್ನು ಕೇಳಿ ಅಲ್ಲ. 100 ಹೊಸ ಸ್ಮಾರ್ಟ್ ಸಿಟಿ ಅಂತ ಹೇಳಿದ್ರು. ಈಗಿರೋ ಸಿಟಿಗಳಿಗೆ 100 ಕೋಟಿ ಕೊಟ್ಟಿದ್ದಾರೆ. ಸೊ ಅದನ್ನು ಕೇಳಬೇಕಲ್ಲ BJP ಅವ್ರಿಗೆ. ಎಲ್ಲ ಇಡೀ ಭಾರತ ದೇಶದಲ್ಲಿ ಗುಜರಾತ್ ಮಾಡಲು ಅಂತ ಹೇಳ್ತಿದ್ರು ಅಲ್ವಾ? ಅಲ್ಲ, ಅವ್ರ ಕಾಲದಲ್ಲಿ ಆಗಿದೆ ಸರ್. ಈಗ ಉದಾಹರಣೆಗೆ ಇಂದಿರಾ ಗ್ಲಾಸ್ ಹೌಸ್ ಹೋದ್ರೆ ಆಯ್ಕಿದ ಫೇವರ್ಸ್ ಇನ್ನೂ 6 ತಿಂಗಳಾಗಿಲ್ಲ. ಫೇವರ್ಸ್ ಎಲ್ಲ ಕಿತ್ತು ಮೇಲೆ ಬರ್ತಾ ಇದೆ, ಬೀಳ್ತಾ ಇದೆ. ಈಗ ಅದನ್ನೇ ಹೇಳ್ತಿರೋದಲ್ಲ. ಒಂದು ದಿವಸ ಬಿದ್ದೋಗಿದಾವೆ. ಅಲ್ಲ, ಏರ್ಪೋರ್ಟ್ಗಳು ಬೀಳ್ತಾ ಇದ್ದಾವೆ. ಆಗಿರ್ತಕ್ಕಂಥ ರೋಡ್ಗಳು ಕಿತ್ಕೊಂಡು ಹೋಗಿದ್ದಾವೆ ಮಳೆಗೆ. ಛತ್ರಪತಿ ಶಿವಾಜಿ ಮಹಾರಾಜ್ ಸ್ಟ್ಯಾಚ್ಯೂನು ಮಹಾರಾಷ್ಟ್ರನ ಬಿದ್ದೋಗಿದೆ. ಅಲ್ಲೋಗಿ ನರೇಂದ್ರ ಮೋದಿ ಸಾಹೇಬರು ಕೈ ಮುಗಿದು ನನಗೆ ಕ್ಷಮೆ ಇರಲಿ ಅಂತ ಕೇಳಿದ್ರು. ಇದೇ ಕಳೆದ 10 ವರ್ಷ 70 ವರ್ಷದಿಂದ ನಾವು ಬುನಾದಿ ಹಾಕಿದ್ದಾವೆ. ಇನ್ನು ಬುನಾದಿನೂ ಅಲ್ಲಾಡಿಲ್ಲ. ಈ 11 ವರ್ಷದಾಗ ಏನು ಬಿಲ್ಡಿಂಗ್ಗಳು ಕಟ್ಟಿದಾರಲ್ಲ, ಇವೆಲ್ಲ ಕುಸಿದು ಬಿದ್ದಿದ್ದಾವೆ. ಅಲ್ಲ, ಲೆಟ್ ಅಸ್ ಸಿ. ನಾನು ಸುಮ್ಮನೆ ಐ ಡೋಂಟ್ ವಾಂಟ್ ಟು ಜಂಪ್ ದ ಗನ್ಸ್. ಚಲೋ ಆಗಿದೆ, ಚಾಲು ಮಾಡಿ. ಕೋವಿಡ್
ಅಲ್ಲ ತೆಗೆದುಕೊಳ್ತಾ ಇದ್ದಾರೆ BJP. ಯಾಕೆ ರಿವೆಂಜ್ ಯಾಕೆ? ನೀವು ಯಾಕಂದ್ರೆ ನಮ್ಮ ಎಲ್ಲ ಹಗರಣ ಅಲ್ಲ ಹಗರಣ ಆಗಿರೋದು ನಿಜ ಇದೆ ಅಲ್ಲ. ಅದು ಇವ್ರು ಯಾರು ಯತ್ನಾಳ್ ಸಾಹೇಬ್ರು ಹೇಳಿಲ್ಲ ಆಗಿದೆ ಅಂಥೇಳಿ ಹೇಳಿದ್ರಲ್ಲ, ಯತ್ನಾಳ್ ಸಾಹೇಬ್ರು ಹೇಳಿದ್ರಲ್ಲ. ಮತ್ತು ಅವ್ರ ಪಕ್ಷದ ಶಾಸಕರೇ ಹೇಳಿದ್ರಕ್ಕಂತ ಮುಖಂಡರುಗಳು ಹೇಳಿದ್ಮೇಲೆ ಮತ್ತು ಅದರ ತಪ್ಪೇನಿದೆ? ಆಮೇಲೆ ಜಸ್ಟಿಸ್ ಕುನ್ನೋರ್ ರಿಪೋರ್ಟ್ನ ಅವ್ರು ಚಾಲೆಂಜ್ ಮಾಡಲಿಲ್ಲ, ಯಾರು ಬೇಡ ಅಂತ ಹೇಳಿದ್ದಾರೆ? ಚಾಲೆಂಜ್ ಮಾಡೋಕ್ಕೆ ಅವಕಾಶ ಇದೆ ಅಲ್ಲ. ಅಂದರೆ ಏನು ಅವ್ರ ಮೇಲೆ ಏನು ಯಾವುದು ಕಮಿಟಿ ಕುಂದರ್ಸ್ಬಾರ್ದು, ಕಮಿಟಿ ಅವ್ರು ವಿಚಾರಣೆ ಮಾಡಬಾರ್ದ ಏನು ಮಾಡಿದ್ದಾರೆ ಅಂತೇಳಿ? ಹಾಂ, ನಿವೃತ್ತ ಜಸ್ಟಿಸ್ ಅವರು ಏಜೆಂಟ್ ಅಂತೇಳಿ ಅದೇ ಈ ಥರ ಮಾತನಾಡ್ತಾರೆ ಅಂತಂದರೆ ಮತ್ತೇನು ಡೆಮೋಕ್ರೆಟಿಕ್ ವ್ಯಾಲ್ಯೂನಾಗ ಏನು ಬಂತು? ಪ್ರಹ್ಲಾದ್ ಜೋಶಿ ಸಾಹೇಬ್ರು ಈ ಥರ ಮಾತನಾಡಿರ್ತಕ್ಕಂಥ ಸರಿಯಲ್ಲ. ಅವರಿಗೂ ಜುಡಿಷಿಯರಿಗೆ ಯಾವ ರೀತಿ ರೆಸ್ಪೆಕ್ಟ್ ಕೊಡಬೇಕು, ಅದೇ ಯಾವುದೇ ಕಮಿಟಿಗಾಗಲಿ ಯಾವುದೇ ಕಮಿಷನ್ಗೆ ರೆಸ್ಪೆಕ್ಟ್ ಕೊಡ್ತಕ್ಕಂಥದ್ದು. ಈ ರೀತಿ ಮಾತಾಡ್ತಕ್ಕಂಥ ಎಷ್ಟು ಸರಿ ಅಂತ ನೀವು ಅರ್ಥ ಮಾಡ್ಕೋಬೇಕು. ಧಾರವಾಡ ಜಿಲ್ಲೆ ಜನರು, ಪ್ರಜ್ಞಾವಂತ ಮತದಾರರು, ಕರ್ನಾಟಕ ಜನ ಯೋಚನೆ ಮಾಡಬೇಕು. ಈ ರೀತಿ ಮಾತುಗಳಿಗೆ ಎಷ್ಟು ಸರಿ ಎಷ್ಟು ತಪ್ಪು ಅಂತೇಳಿ ತಾವು ಆಲೋಚನೆ ಮಾಡಬೇಕು. ಇವತ್ತು ನಮ್ಮ ಸರ್ಕಾರದ ಸಚಿವರಾಗಿರ್ತಕ್ಕಂಥ, ನಮ್ಮ ಟ್ರಾನ್ಸ್ಪೋರ್ಟ್ ಸಚಿವರಾಗಿರ್ತಕ್ಕಂಥ, ಸಾರಿಗೆ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಸಾಹೇಬರು ಈ ಭಾಗಕ್ಕೆ 120 ಬಸ್ ಕೊಡ್ತಾ ಇದ್ದಾರೆ. ಸೊ ಅದಕ್ಕಾಗಿ ಆ ಕಾರ್ಯಕ್ರಮ ಇದೇ ರೀತಿ ಭಾಳಷ್ಟು ಬಸ್ಗಳು ಬರ್ತಾ ಇದ್ದಾವೆ. ಸುಮಾರು 700-800 ಬಸ್ ಕೊಡ್ತಕ್ಕಂಥ ಟಾರ್ಗೆಟ್ ಇದೆ. ಆಲ್ರೆಡಿ ಭಾಳಷ್ಟು ಬಸ್ಸಸ್ಗಳು ಬಂದಿದ್ದಾವೆ. ಇದು ಒಂದೇ ಸೆಟ್ಟಾಗಿ 120 ಬಸ್ ಬರೋದ್ರಿಂದ ಇವತ್ತೊಂದು ಕಾರ್ಯಕ್ರಮ ಮುಖಾಂತರ ಜನಕ್ಕೆ ಅರ್ಪಣೆ ಮಾಡ್ತಾ ಇದ್ದೀವಿ. LRT ಪ್ರೋಗ್ರೆಸ್ನಲ್ಲಿ ಇದೆ. ಅದೇನಾಗಿದೆ, ಸಾಧಕ ಬಾಧಕ ಒಂದು, ಯಾಕಂದರೆ PPP ಮಾಡಲಲ್ಲಿ ಮಾಡಬೇಕಂತ ಟ್ರೈ ಮಾಡ್ತಾ ಇದ್ದೀವಿ. ಸೊ ಭಾಳಷ್ಟು ರೌಂಡ್ಗಳು ಮೀಟಿಂಗ್ ಕೂಡ ಆಗಿದ್ದಾವೆ. ಈಗ ಅದೊಂದು ಸಂಪೂರ್ಣ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಈಗ ಫೀಸಿಬಿಲಿಟಿ ಸ್ಟಡಿ ರಿಪೋರ್ಟ್ ಮಾಡ್ತಾ ಇದ್ದಾರೆ. ಮ್ಯಾಕ್ಸಿಮಮ್ ಇನ್ನೊಂದು ಮಂತ್ಗಳಲ್ಲಿ ನಮಗೆ ಒಂದು ಸ್ವಲ್ಪ ಮೋರ್ ಕ್ಲಿಯರಿಟಿ ಸಿಗುತ್ತೆ. ಸರ್, ಇದು ಕನ್ನಡಿಗರಿಗೆ ಮೀಸಲಾತಿ ಯಾಕೆ ತಗೊಂಡ್ರೆ? ಅಲ್ಲ, ಹಿಂದೇನು ತೊಗೊಂಡಿಲ್ಲ, ಕನ್ಸಲ್ಟೇಷನ್ ಮಾಡ್ತಾ ಇದ್ದೀವಿ. ತಿರ್ಗಾ ವಿ ವಾಂಟ್ ಟು ಡೂ ಒನ್ಸ್ ಅಗೇನ್ ಇಂಟರ್ ಡಿಪಾರ್ಟ್ಮೆಂಟ್ ಕನ್ಸಲ್ಟೇಷನ್ ಮಾಡಬೇಕು ಒಂದು. ಆಮೇಲೆ ಸ್ವಲ್ಪ ಅದು ಪಬ್ಲಿಕ್ ವಲಯದಲ್ಲಿ ನ್ಯಾಷನಲ್ ಮೀಡಿಯಾಗಳು ಕೆಲವು ಮೇಟ್ ಬಿ ದೇ ಮಿಸ್ಅಂಡರ್ಸ್ಟುಡ್. ನಾವು ಕೇಳಿರ್ತಕ್ಕಂಥದ್ದು ಪ್ರಿಫರೆನ್ಸು. ಸೊ ಅದನ್ನು ಮಿಸ್ಲೀಡ್ ಮಾಡ್ಕೊಂಡು ಪ್ರೊಜೆಕ್ಷನ್ ಆಗಿ ತುಂಬ ವಲಯದಲ್ಲಿ ಪಾಸಿಟಿವ್ ನೆಗೆಟಿವ್ ಬರೋದ್ರಿಂದ ಸೊ ಒನ್ಸ್ ಅಗೇನ್ ವಿ ವಾಂಟ್ ಟು ಟೇಕ್ ಪಬ್ಲಿಕ್ ಒಪಿನಿಯನ್ಗೆ ಒತ್ತು ಹಾಕಿದ್ದೀವಿ. ಎಲ್ಲ ವಾಕ್ಸ್ ಆಫ್ ಲೈಫ್, ಎಲ್ಲ ಜನರನ್ನ ಕಾನ್ಫಿಡೆನ್ಸ್ ತೊಗೊಂಡು ಮತ್ತೆ ರೀಇಂಟ್ರೊಡ್ಯೂಸ್ ಮಾಡ್ತೀವಿ ಮುಂದೆ. ಪಬ್ಲಿಕ್ ಒಪಿನಿಯನ್ ಹೆಂಗಿದೆ ಸರ್? ಅದು ಕನ್ನಡಪರ ಸಂಘಟನೆಗಳ ಒಪಿನಿಯನ್ ಹೆಂಗಿದೆ? ಅಲ್ಲ, ಎಲ್ಲ ವಾಕ್ಸ್ ಆಫ್ ಲೈಫ್, ಬರೀ ಕನ್ನಡ ಪರ ಸಂಘಟನೆ ಜೊತೆಗೆ ಬೇರೆ ಇಂಡಸ್ಟ್ರೀಸ್ ಅವ್ರ ಜೊತೆ ಕೂಡ ಮಾತನಾಡ್ತೀವಿ. ಎಲ್ಲರೂ ಕಾನ್ಫಿಡೆನ್ಸ್ ತೊಗೊಂಡು ಮಾಡ್ತೀವಿ. ಇಲ್ಲ, ನಾವೇನು ಮಾಡಿದ್ದೀವಿ, ನಮ್ಮಲ್ಲಿ ESIದು ಒಂದು ವ್ಯವಸ್ಥೆ ಇದೆ. ನಮ್ಮಲ್ಲಿ ಏನಾಗಿದೆ, ವಿ ಆರ್ ಸ್ಪೆಂಡಿಂಗ್ 150 crores ಫಾರ್ ಮೆಡಿಸನ್ ರಫ್ಲಿ. ರಿಯಂಬರ್ಸ್ಮೆಂಟ್ ಮಾಡ್ತೀವಿ. 150 ಕೋಟಿ ಸಂಬಳ ಕೊಡ್ತಾ ಇದ್ದೀವಿ. 150 ಕೋಟಿ ರೀಕೂಪ್ ಮಾಡ್ತೀವಿ. ಬೇರೆ ಬೇರೆ ಹಾಸ್ಪಿಟ್ಲಿಗೆ ಹೋದಾಗ ನಾವು ರಿಯಂಬರ್ಸ್ ಮಾಡಿಕೊಡ್ತೀವಿ. ಸೊ ಓವರಾಲ್ ವಿ ಆರ್ ಸ್ಪೆಂಡಿಂಗ್ 450 to 500 crores. ಸೊ ನಮ್ಮ ಶೋಭಾ ಕರಂದ್ಲಾಜೆ ಮೇಡಮ್ ಅವರು ಕೂಡ ನಾವು ಕಂಡ ಸಂದರ್ಭದಲ್ಲಿ ಹೇಳಿದ್ವಿ, ನಾವು ಕಂಪ್ಲೀಟು ಅಕ್ರೆಡಿಟೇಷನ್ ಮಾಡಿದ್ದೀವಿ. ಬೇರೆ ಹಾಸ್ಪಿಟಲ್ಸ್ಗಳು ಹೋಗ್ಬಾರ್ದು ಜನ, ಆ ರೀತಿ ಇನ್ಫ್ರಾಸ್ಟ್ರಕ್ಚರ್ ನಾವು ಮಾಡಬೇಕು. ಅದು ಮಾಡಿದ್ರೆ ನಮ್ಗೆ ಅನುಕೂಲ. ಯಾಕಂದ್ರೆ ಅಲ್ಲಿ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಕೋಟಿ ಇದರ ESI ಫಂಡಲ್ಲಿ ಉಳಿದಿದೆ. ಸೊ ಅದನ್ನು ಕೇಳಿದ್ದೀವಿ. ಸಂಪೂರ್ಣವಾಗಿ ನಾವು ಇರ್ತಕ್ಕಂಥ ನಮ್ಮದೇನು ಬೆನಿಫಿಷರಿ ಇದ್ದಾರೆ, ಸುಮಾರು 45 ಲಕ್ಷ ಏನು ಬೆನಿಫಿಷರಿ ಇದ್ದಾರೆ. ಆ ಬೆನಿಫಿಷರಿ ಯಾವುದೇ ಕಾರಣಕ್ಕೆ ಬೇರೆ ಹಾಸ್ಪಿಟ್ಲಿಗೆ ಹೋಗ್ಲಾರಂಗೆ ನಾವು ಆ ಥರ ವರ್ಲ್ಡ್ ಕ್ಲಾಸ್ ಇನ್ಫ್ರಾಸ್ಟ್ರಕ್ಚರ್ ಮಾಡಬೇಕು. ಮಾಡಿದ್ರೆ ಏನಾಗುತ್ತೆ, ನಮ್ಮ ದುಡ್ಡು ನಮಗೆ ಉಳಿತೈತೆ. ಸೊ ಈ 500 ಕೋಟಿ ಏನು ಖರ್ಚು ಮಾಡ್ತಿದ್ದೆ ಆ ದುಡ್ಡು ನಮಗೆ ಸಂಪೂರ್ಣ ಉಳಿತೈತೆ ಅಂತೇಳಿ ಒಂದು ಪ್ರಪೋಸಲ್ನ ಕೊಟ್ಟಿದ್ದೀವಿ. ಅದನ್ನು ಕಾಯಬೇಕು. ಈಗ ಮುಂದೆ ಕೇಂದ್ರ ಸರ್ಕಾರ ಯಾವ ರೀತಿ ರಿಯಾಕ್ಟ್ ಮಾಡ್ತದೆ ನಾವು ಕಾಯಬೇಕು. ಪಶ್ಚಿಮ ಘಟ್ಟಗಳಲ್ಲಿ ಗ್ರೀನಿಸಸ್ ಹಾಕಲಿಕ್ಕೆ ಭಾಳ ವಿರೋಧ ಮಾಡ್ತಾರೆ. ಪಶ್ಚಿಮ ಘಟ್ಟಗಳಲ್ಲಿ ಗ್ರೀನಿಸಸ್ ಹಾಕಬೇಕು ಚಿಂತನೆ ಮಾಡ್ತಾ ಇದ್ದಾರೆ ನಮ್ಮ ಸರ್ಕಾರ. ಪಶ್ಚಿಮ ಘಟ್ಟದ ಅಭಿವೃದ್ಧಿಗೋಸ್ಕರ ನಗರ ಪ್ರದೇಶಗಳಿಗೆ ಟ್ಯಾಕ್ಸ್ ಸರ್ಕಾರ ಯಾವುದೋ ಒಂದು ಯೋಚನೆ ಮಾಡಿದಾಗ ಸಾರ್ವಜನಿಕರಿಗೆ ತೊಂದರೆ ಆಗ್ಲಾರಂತ ಯೋಚನೆಗಳು ಮಾಡಿರ್ತದೆ. ಸೊ ಸೆಸ್ ಕಲೆಕ್ಟ್ ಮಾಡೋಕ್ಕೆ ಇವ್ರು ಒದರಾಡ್ತಾರೆ. ಇವರು ಮೊಸರು ಮೇಲೆ ಸೆಸ್ ಹಾಕ್ಯಾರೆ, ಉದ್ದಿನ ಕಡ್ಡಿ ಮೇಲೆ ಸೆಸ್ ಐತೆ, ಹಸಿರು ಬಳೆ ಮೇಲೆ ಸೆಸ್ ಐತೆ. ಇವ್ರ ಸೆಸ್ ಬಗ್ಗೆ ಮಾತಾಡಲ್ವ ಇವರು? BJP ಅವರು ಎಲ್ಲದಕ್ಕೂ ರೀಸನಿಂಗ್ ಕೊಟ್ಕೊಂಡು ಸುಮ್ಮನೆ ಟೀಕೆ ಮಾಡಿದ್ರಾಗ ಅರ್ಥ ಏನಿದೆ? ಮೊಸರು ಮೇಲೆ ಸೆಸ್ ಇಲ್ವಾ? ಈಗ ಬಿಸ್ಕೆಟ್ ಪ್ಯಾಕೆಟ್ ಮೇಲೆ ಸೆಸ್ ಇಲ್ವಾ? ರೈತರು ಯಾವುದೇ ಒಂದು ಯಂತ್ರೋಪಕರಣ ಖರೀದಿ ಮಾಡೋದು ಅದ್ರ ಮೇಲೆ ಸೆಸ್ ಇಲ್ವಾ? ಏನು ರೈತರ ಬಗ್ಗೆ ಭಾಳ ದೊಡ್ಡ ಭಾಷಣ ಮಾಡ್ತಿದ್ರು BJP ಅವರು. ಇವತ್ತು ಸ್ಪ್ರಿಂಕ್ಲರ್ಸ್ ಮೇಲೆ ಸೆಸ್ ಇದೆ, ಟ್ರ್ಯಾಕ್ಟರ್ ಮೇಲೆ ಸೆಸ್ ಇದೆ, ಯಾವ ಪ್ರಾಡಕ್ಟ್ ಮೇಲೆ ಸೆಸ್ ಇಲ್ಲ. ಇವತ್ತು ಹೋಗ್ಲಿ BPL ಯಾರನ್ನ ಮನೆ ಕಟ್ಕೊಂಡು ಅದ್ರ ಮೇಲೂ ಇವತ್ತು GST ಕಟ್ಟಬೇಕು. ಎಲ್ಲ ಕಡೆ GST ಇದೆ ಅಲ್ಲ. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.